ನನಗೆ ಕಡಿಮೆ ಆರ್ಡರ್ ಬರ್ತಾ ಇದೆ, ನಿನಗೆ ಜಾಸ್ತಿ ಬರ್ತಾ ಇದೆ. ಫುಡ್ ಡೆಲಿವರಿ ಆರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತನನ್ನೇ ಕೊಲೆ ಮಾಡಲಾಗಿದೆ. ಸುನಿಲ್ ಅನ್ನೋ ಡೆಲಿವರಿ ಬಾಯ್ ಅನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿರುವಂತದ್ದು. ಅದು ಫುಡ್ ಡೆಲಿವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಡರ್ಗಳು ಜಾಸ್ತಿ ಬರ್ತಾ ಇದೆ ಅನ್ನುವ ಕಾರಣಕ್ಕೆ ಎಂತೆಂತ ವಿಚಾರಕ್ಕೆಲ್ಲ ಕೊಲೆಯನ್ನ ಮಾಡ್ತಾರೆ ನೋಡಿ. ಅದು ಸಿಲ್ಲಿ ವಿಚಾರಗಳಿಗೆ ದಿನಕ್ಕೆ 30 ರಿಂದ 35 ಆರ್ಡರ್ ಕ್ಲಿಯರ್ ಮಾಡ್ತಾ ಇದ್ರಂತೆ. ಪಾಪ ಸುನಿಲ್ ಆತ ಕಷ್ಟಪಟ್ಟು ಹೇಗೋ 30 ರಿಂದ 35 ಆರ್ಡರ್ನ ಕ್ಲಿಯರ್ ಮಾಡ್ತಾ ಇದ್ದ. ಪ್ರವೀಣನಿಗೆ ದಿನಕ್ಕೆ 15 ರಿಂದ 20 ಆರ್ಡರ್ ಮಾತ್ರ ಸಿಗ್ತಾ ಇತ್ತಂತೆ. ಕೊಲೆ ಮಾಡಿದ್ರೆ ನಮ್ಮ ಕೆಲಸ ಸಲೀಸಾಗುತ್ತೆ ಅಂತ ಪ್ಲಾನ್ ಅನ್ನ ಮಾಡಿ ಆ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ. ಸುನಿಲ್ನ ರೂಮ್ ನಲ್ಲೇ ಪಾರ್ಟಿಯನ್ನ ಫಿಕ್ಸ್ ಮಾಡಿದ್ದ ಪ್ರವೀಣ. ಕುಡಿದ ಮತ್ತಿನಲ್ಲಿದ್ದಂತ ಸುನಿಲ್ಗೆ ಚಾಕುವನ್ನ ಎರೆದಿದ್ದಾನೆ ಪ್ರವೀಣ. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ಮೃತಪಟ್ಟಿದ್ದಾನೆ. ಸುನಿಲ್ ಎಂಬ ಹುಡುಗ ಪಾಪ ಕಷ್ಟಪಟ್ಟು ದುಡಿತಾ ಇದ್ದ. ಝೊಮ್ಯಾಟೊ ಅದು ಅಷ್ಟು ಈಸಿ ಅಲ್ಲ 30 ರಿಂದ 35 ಆರ್ಡರ್ ಅನ್ನ ಕ್ಲಿಯರ್ ಮಾಡೋದು ಅಂದ್ರೆ. ಇದಕ್ಕೂ ಕೂಡ ಹೊಟ್ಟೆ ಕಿಚ್ಚು ಪಡ್ತಾರೆ ಸ್ನೇಹಿತರು ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇಂಥ ಕೇಸ್ಗಳಲ್ಲಿ. BTM ಲೇಔಟ್ ನಲ್ಲಿ ಝೊಮ್ಯಾಟೊ ಕಂಪನಿ ಇತ್ತು. ಆರ್ಡರ್ ವಿಚಾರಕ್ಕೆ 3 ತಿಂಗಳಿಂದ ಗಲಾಟೆ ನಡೀತಾ ಇತ್ತಂತೆ. ಯಾರು ಆತ ಕಷ್ಟಪಟ್ಟು ಹೇಗೋ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾನೆ, ಅದೇನಕ್ಕೆ ಜಗಳ ತೆಗಿತಾ ಇದ್ರು ಗೊತ್ತಿಲ್ಲ. ಸುನಿಲ್ನ ಬೈಕ್ ವೈರ್ ಅನ್ನ ಕಟ್ ಮಾಡ್ತಾ ಇದ್ರಂತೆ. ಈತ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಆತನ ಬೈಕ್ ವೈರ್ಗಳನ್ನ ಕೂಡ ಕಟ್ ಮಾಡ್ತಾ ಇದ್ರಂತೆ ಪ್ರವೀಣ ಮತ್ತು ಆತನ ತಂಡದವರು. ಇದೀಗ ಪ್ರವೀಣ ಮತ್ತು ಟೀಮ್ಗೆ ಹುಡುಕಾಡ್ತಾ ಇದ್ದಾರೆ ಪೊಲೀಸರು. ಇವನ್ ಎಂತ ಸ್ನೇಹಿತನೋ ಗೊತ್ತಾಗ್ತಾ ಇಲ್ಲ. ಪ್ರವೀಣ್ ಅಂದ್ಬಿಟ್ಟು ಚಾಕು ಹಾಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಏನಕ್ಕೆ ಅಂತ ಗೊತ್ತಾಗಿದ್ದಂದರೆ ಆರ್ಡ್ರ್ ವಿಷಯವಾಗಿ ಜಗಳ ಆಯಿತು ಅಂತ ಗೊತ್ತಾಯಿತು. ಮತ್ತು ಪ್ರವೀಣ್ಗೆ ಬಂದ್ಬಿಟ್ಟು ಸುನಿಲ್ ಅವರು ಗಾಡಿದು ಪ್ಲಗ್ ಎಲ್ಲ ಕಿತ್ತಾಕ್ತಾ ಇದ್ದಾರೆ ಮತ್ತು ಗಾಡಿ ಬೀಗೆಲ್ಲ ಬಿಸಾಕ್ತಾ ಇದ್ದಾರೆ ಅಂತ ಪ್ರವೀಣ್ ಬಂದ್ಬಿಟ್ಟು ನನ್ನ ಹತ್ರ ಹೇಳಿದ್ದ. ನಾನು ನಿಮ್ಮ ಹುಡುಗರೇನೋ ಮಾಡ್ತಾ ಇದ್ದಾರೆ ನೋಡು ಲೊಕೇಶನ್ ಬಿಟ್ಟು ನಾನು ಅದೇ ಆ ವಿಷಯವಾಗಿ ಪ್ರವೀಣ್ನ ಕರ್ಕೊಂಡು ಸುನಿಲ್ ಹತ್ರ ಮಾತಾಡ್ಸೋಣ ಅಂತ ಹೋದೆ. ಅವತ್ತೊಂದು ಸ್ವಲ್ಪ ಜಗಳ ಆಗಿತ್ತು. ಆಮೇಲೆ PGಗೆ ಹೋದ್ಮೇಲೆ ಚಾಕು ಹಾಕೊಂಡಿದ್ದಾರೆ ಅಂದ್ಬಿಟ್ಟು ವಿಷಯ ಬಂತು. ಬೆಳಗ್ಗೆ ನನಗೆ ಕಮ್ಮಿ ಹೊಡಿತಾ ಇದ್ದೀನಿ ನಾನು, ಒಂದು ಜಾಸ್ತಿ ಹೊಡಿತಾನೆ ಅನ್ನೋ ವಿಷಯಕ್ಕೆ ಈ ಥರ ಆಗಿರ್ಬೋದು ಅನ್ನಿಸ್ತಾ ಇದೆ. ಸುನಿಲು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಸಿಲ್ಲಿ ವಿಚಾರಕ್ಕೆ ಕೊಲೆ ನಡೆದಿರುವಂತದ್ದು. ಈಗ ಅವರ ಕುಟುಂಬದವರು ಏನ್ ಹೇಳ್ತಾ ಇದ್ದಾರೆ? ಯಾವಾಗಾದ್ರೂ ಗಲಾಟೆ ಮಾಡ್ಕೊಂಡಿದ್ರಂತ ಈ ಮುಂಚೆ? ಪೃಥ್ವಿ ಇಬ್ರು ಕೂಡ ಅಷ್ಟೇ ಸುಮಾರು 1 ವರ್ಷದಿಂದ ಬೆಂಗಳೂರಿನಲ್ಲಿರುವಂತಹ ಒಂದು ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಝೊಮ್ಯಾಟೊ ಕಂಪನಿಯಲ್ಲಿ ಫುಡ್ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇನ್ನು ಪ್ರತಿನಿತ್ಯವೂ ಕೂಡ ಅಷ್ಟೇ ಈ ಒಂದು ಕೊಲೆ ಆದಂತಹ ಸುನೀಲ್ ಏನಿದ್ದಾನೆ ಈತ ಸುಮಾರು 30 ರಿಂದ 35 ಆರ್ಡರ್ ಗಳನ್ನ ಕ್ಲಿಯರ್ ಮಾಡ್ತಿದ್ದ. ಆದ್ರೆ ಪ್ರದೀಪ್ ಏನಿದ್ದಾನೆ ಈತ ಕೇವಲ ಒಂದು 15 ರಿಂದ 20 ಆರ್ಡರ್ ಗಳನ್ನ ಮಾತ್ರ ಕ್ಲಿಯರ್ ಮಾಡ್ತಾ ಇದ್ದಾರೆ. ಈತ ಇರುವಂತ ಒಂದು ಕಾರಣಕ್ಕೋಸ್ಕರ ನಮ್ಗೆ ಆರ್ಡರ್ ಗಳು ಕಮ್ಮಿ ಆಗ್ತಿದೆ. ಜೊತೆಗೆ ಪ್ರತಿ ತಿಂಗಳು ಕೂಡ ಅಷ್ಟೇ ಈತ ಸುನೀಲ ಅತಿ ಹೆಚ್ಚು ಸ್ಯಾಲರಿ ತಗೊಂತಿದ್ದಾನೆ. ನಮ್ಗೆ ಸ್ಯಾಲರಿ ತಗೊಳಕ್ ಆಗ್ತಿಲ್ಲ ಅಂತ ಈತನ ಮೇಲೆ ಒಂದು ವೈಮನಸ್ಸೆ ಉಂಟಾಗುತ್ತೆ. ಇದರಿಂದನೇ 3 ತಿಂಗಳ ಹಿಂದೆ ಕೂಡ ಅಷ್ಟೇ ಇವರಿಬ್ರು ಜಗಳ ಕೂಡ ಮಾಡಿದ್ರು. ಜಗಳ ಆದಂತಹ ಬಳಿಕವು ಈ ಒಂದು ಸುನಿಲನ ಒಂದು ಬೈಕ್ ನ ವೈರ್ ಕಟ್ ಮಾಡೋದು ಈಗೆಲ್ಲ ಕೂಡ ಮಾಡ್ತಾ ಇದ್ದ. ಇದಾದಂತಹ ಬಳಿಕ ಮೊನ್ನೆ ಏನು ಸುನೀಲನಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಆತನ ರೂಮ್ ನಲ್ಲಿ ಒಂದು ಪಾರ್ಟಿಯನ್ನು ಕೂಡ ಆಯೋಜನೆ ಮಾಡ್ತಾನೆ. ಪಾರ್ಟಿ ಆದಂತಹ ಬಳಿಕ ಕುಡಿದ ಅಮಲ್ನಲ್ಲಿದ್ದಂತಹ ಸುನೀಲನಿಗೆ ಏಕಾಏಕಿ ಚಾಕುವಿನಿಂದ ಸಿಕ್ಕ ಕಡೆ ಇರಿದು ಆತನನ್ನ ಕೊಲೆ ಮಾಡಲು ಯತ್ನ ಮಾಡಿ ಅಲ್ಲಿಂದ ಪರಾರಿ ಆಗ್ತಾನೆ. ಇನ್ನು ಗಾಯಾಳು ಆಗಿದ್ದಂತಹ ಸುನೀಲ್ ಕೂಡ ಅಷ್ಟೇ ಪ್ರಾಣ ಉಳಿಸ್ಕೊಳ್ಳೋಕೆ ಅಂತಾನೆ ರಸ್ತೆಗೆ ಬಂದು ಎಲ್ಲರನ್ನೂ ಕೂಡ ಅಷ್ಟೇ ಕಾಪಾಡುವಂತೆನೂ ಕೂಡ ಅಷ್ಟೇ ಕೇಳ್ಕೊಂಡಿದ್ದಾನೆ. ಕೂಡಲೇ ಮೈಕೋ ಲೇಔಟ್ ಪೊಲೀಸರು ಬಂದು ಆತನನ್ನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಅಷ್ಟೇ. ನಿನ್ನೆ ಆತ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದ್ದಾನೆ. ಸದ್ಯ ಪೊಲೀಸರು ಈಗಾಗಲೇ ಕೊಲೆ ಮಾಡಿ ಪರಾರಿಯಾಗುತ್ತಾ ಪ್ರದೀಪ್ ಅಂಡ್ ಗ್ಯಾಂಗ್ ಗೋಸ್ಕರ ಹುಡುಕಾಟವನ್ನು ಆರಂಭ ಮಾಡಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.